ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಸಕ್ಕರೆ ನಾಡು ಮಂಡ್ಯದಲ್ಲಿ ಇವತ್ತು ಘನಘೋರ ಕದನವೇ ನಡೆಯುತ್ತೆ. ಎಲ್ಲಾ ನಾಯಕರು ಕೂಡ ಅಖಾಡಕ್ಕೆ ಎಂಟ್ರಿಯನ್ನ ಕೊಟ್ಟು ಇವತ್ತು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಇವತ್ತು ಪ್ರಚಾರವನ್ನ ಕೂಡ ಮಾಡ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಅಖಾಡಕ್ಕೆ ಇಳಿದಿರೋದು ಗೊತ್ತಿರುವಂತ ವಿಚಾರ. ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆಯ ದಿನ ಆದ ಕಾರಣ ಸಕ್ಕರೆ ನಾಡಿನಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ, ಮತ್ತೊಂದು ಕಡೆ ಜಾತ್ರೆಯ ವಾತಾವರಣ ಕೂಡ ಕಂಡು ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಆದಿಯಾಗಿ ಅವರು ಕೂಡ ಬೃಹತ್ ರೋಡ್ ಶೋ ಅನ್ನ ಕೂಡ ನಡೆಸ್ತಾರೆ. ಮತ್ತೊಂದು ಕಡೆ ಈಗ ಮತಬೇಟೆಗೆ ಕೂಡ ಇಲ್ಲಿ ಸುಮಲತಾ ಅವರು ಇಳಿದಿದ್ದಾರೆ. ಅದು ಮುಗಿದ ಬಳಿಕ ಕಾಳಿಕಾಂಬ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಬೃಹತ್ ರ್ಯಾಲಿಯನ್ನ ಉದ್ದೇಶಿಸಿ ಅವರು ಮಾತನಾಡ್ತಾರೆ, ಸಮಾವೇಶ ಕೂಡ ಮಾಡ್ತಾರೆ. ಇಲ್ಲಿ ದರ್ಶನ್ ಮತ್ತು ಯಶ್ ಕೂಡ ಒಂದೇ ಅಖಾಡದಲ್ಲಿ ಇರ್ತಾರೆ. ಒಂದ್ ಕಡೆ ನಾವು ಗಮನಿಸ್ತಾ ಇದ್ದೀರಾ, ಕಾಳಿಕಾಂಬಾ ದೇವಸ್ಥಾನದ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಅದರ ಮುಂಭಾಗದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಈಗ ಫ್ಯಾಕ್ಟರಿಗಳಿಗೆಲ್ಲ ಹೋಗಿ ಮತಬೇಟಿಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ ಸುಮಲತಾ ಅವರು. ಈಗ ಯಾಕಂತ ಹೇಳಿದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರ್ಯಾಲಿ ಕೂಡ ನಡೆಯುತ್ತೆ. ಅದಕ್ಕಿಂತ ಮುಂಚಿತವಾಗಿ ಫ್ಯಾಕ್ಟರಿಗಳಿಗೆ ಹೋಗಿ ಅಲ್ಲೊಂದಿಷ್ಟು ಕಾರ್ಮಿಕರು ಇರ್ತಾರೆ, ಅವರ ಬಳಿ ತಮ್ಮ ಮತವನ್ನ ಹಾಕಿ ಅಂತ ಹೇಳಿ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನ ಕೂಡ ಸುಮಲತಾ ಅವರು ಮಾಡ್ತಾ ಇದ್ದಾರೆ. ಫ್ಯಾಕ್ಟರಿ ಒಳಗೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಸುಮಲತಾ ಅವರು ಬರ್ತಾರೆ, ಇನ್ನೇನು ರ್ಯಾಲಿ ಶುರುವಾಗುತ್ತೆ ಅಂತ ಹೇಳಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಸೇರಿದ್ದಾರೆ. ಡೊಳ್ಳು ಕುಣಿತ ಆಗಿರ್ಬೋದು, ಅದೆಲ್ಲವನ್ನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಬಿಜೆಪಿಯ ಬಾವುಟ ಕೂಡ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಪುತ್ರನ ಪರ ಹಳ್ಳಿಯಲ್ಲಿ ಸಿಎಂ ಪ್ರಚಾರವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಇವತ್ತು ದರ್ಶನ್ ಇರ್ತಾರೆ, ಯಶ್ ಇರ್ತಾರೆ, ಜೊತೆಗೆ ಸುಮಲತಾ ಅವರು ಒಂದೇ ಕಡೆಯಿಂದ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಏನ್ ಮಾತನಾಡಬಹುದು. ಯಾಕಂತ ಹೇಳಿದ್ರೆ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆಯ ದಿನ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆಯಿಂದಲೇ ಕೂಡ ಸುಮಲತಾ ಅವರು ಮತಬೇಟೆಯನ್ನ ಮುಂದುವರೆಸಿದ್ದಾರೆ. ಸಮಾವೇಶಕ್ಕೆ ಹೋಗೋದಕ್ಕೂ ಮುಂಚಿತವಾಗಿ ಫ್ಯಾಕ್ಟರಿಗಳಿಗೆ ಹೋಗಿ ಅಲ್ಲಿ ಒಂದಷ್ಟು ನೌಕರರು ಇದ್ದಾರೆ, ಈ ನಿಟ್ಟಿನಲ್ಲಿ ಅವರ ಬಳಿ ಹೋಗಿ ಮತವನ್ನ ಕೊಡಿ, ನನ್ನನ್ನ ಗೆಲ್ಲಿಸಿ ಕೊಡಿ ಅಂತ ಹೇಳಿ ಮನವೊಲಿಕೆ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಫ್ಯಾಕ್ಟರಿ ಒಳಗೆ ಎಂಟ್ರಿ ಕೊಟ್ಟು ಅಲ್ಲಿದ್ದಂತಹ ಮಹಿಳೆಯರ ಜೊತೆ ಕೂಡ ಸುಮಲತಾ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಅವರ ಬೆಂಬಲಿಗರು ಸುಮಲತಾ ಅವರನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಕಾಳಿಕಾಂಬಾ ದೇಗುಲದಲ್ಲಿ ಇನ್ನೇನು ಸುಮಲತಾ ಅವರು ಬರ್ತಾರೆ, ಯಶ್ ಬರ್ತಾರೆ, ಇವರು ದರ್ಶನ್ ಬರ್ತಾರೆ ಅಂತ ಹೇಳ್ಬಿಟ್ಟು ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಆ ದೃಶ್ಯಾವಳಿಗಳನ್ನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದಾರೆ.
ಗಮನಿಸ್ತಾ ಇದ್ರೆ ಒಂದು ಕಾಳಿಕಾಂಬಾ ದೇವಸ್ಥಾನದ ದೃಶ್ಯಾವಳಿಗಳು, ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಹೋಗಿ ದೇವಿಗೆ ನಮಸ್ಕಾರವನ್ನ ಮಾಡಿ ನಂತರದಲ್ಲಿ ರ್ಯಾಲಿಯನ್ನ ಉದ್ದೇಶಿಸಿ ಸುಮಲತಾ ಅವರು ಮಾತನಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಸುಮಲತಾ ಅವರು ಮಂಡ್ಯದಲ್ಲೇ ಇರುವಂತಹ ಒಂದು ಫ್ಯಾಕ್ಟರಿಗೆ ಹೋಗಿ ಅಲ್ಲಿ ಮತವನ್ನ ಕೇಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಫ್ಯಾಕ್ಟರಿಯ ಒಳಗೆ ಎಂಟ್ರಿಯನ್ನ ಕೊಟ್ಟು ಅಲ್ಲಿದ್ದಂತಹ ನೌಕರರ ಜೊತೆ ಮಾತುಕತೆಯನ್ನ ಮಾಡಿ ಈ ಬಾರಿ ನನ್ನನ್ನ ಗೆಲ್ಲಿಸಿ ಕೊಡಿ, ನಿಮ್ಮ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಅಹವಾಲುಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ನಾನು ಸದಾ ಸ್ಪಂದಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಒಂದಷ್ಟು ಭರವಸೆಯನ್ನ ಕೊಟ್ಟು ಅಲ್ಲಿಂದ ಬಂದು ನಂತರದಲ್ಲಿ ಇಲ್ಲಿ ಕಾಳಿಕಾಂಬಾ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರದಲ್ಲಿ ಸಮಾವೇಶವನ್ನ ನಡೆಸ್ತಾರೆ.